ನೋಡಿ ಸರ್, ಇವಾಗ ಇದು ಫ್ಯಾಕ್ಟ್ರಿ. ಇದು ಫ್ಯಾಕ್ಟ್ರಿಲಿ ಅಲ್ಲೇ ಮಾಡಿ ಡ್ರೈ ಮಾಡಿ ಅಲ್ಲೇ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಟೇಬಲಲ್ಲಿ ಜೋಡಿಸ್ತಾರೆ ಟ್ರೈಲೆಲ್ಲ. ನೋಡಿ ಈಗ ಅಲ್ಲಿ ಮೈಸೂರು ಮಿಕ್ಸರ್ ಮಾಡ್ತಾಯಿದ್ದಾರೆ ಲೇಡಿ, ಅದು ರೆಡಿ ಆಗ್ತಾಯಿದೆ. ಇಲ್ಲಿ ಬನ್ನಿ ಮುಂದೆ ಫ್ರಂಟಲ್ಲಿ ಹೋಗೋಣ. ಇಲ್ಲಿ ಕೆಲವೊಂದು ವಿಧವಾದಂಥ ಮೈಸೂರು ಪಾಕನ್ನು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿಂದನೇ ಕ್ಲಿಯರಾಗಿ ಕಾಣುತ್ತೆ ಇದು ನಾರ್ಮಲ್ ಮೈಸೂರು ಪಾಕ್ ಏನಿದು ಇಲ್ಲ, ಸ್ಪೆಷಲ್ಲು. ನೋಡಿ ಈ ಥರ ಟ್ರೇಯಲ್ಲಿ ಹಾಕಿ ಆ ಥರ ಟ್ರೇಯಲ್ಲಿ ಜೋಡಿಸಿ ಆಮೇಲೆ ತೊಗೊಂಡೋಗಿ ಆ ಕಡೆ ಅಲ್ಲಿ ಜೋಡಿಸ್ತಾರೆ ನೋಡಿ. ಇದೆಲ್ಲ ಚಾಕ್ಲೇಟ್ ಬೇಕು. ಇದು ಬಂದು ಮಿಕ್ಸರ್ದು ಬ್ಯಾಕಲ್ಲಿರೋದು. ಇಲ್ಲಿ ನೋಡಿ, ಇದು ಸ್ಪೆಷಲ್ ಮೈಸೂರು ಪಾಕು. ಒಂದು ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ, ಅಲ್ಲೊಂದು ಇಲ್ಲೊಂದು ಮಾಡ್ತಾಯಿದ್ದಾರೆ ನೋಡಿ. ಗೀನ ಇಲ್ಲೇ ಇಟ್ಟಿದ್ದಾರೆ ನೋಡಿ. ಗೀನಲ್ಲೇ ಇಟ್ಟಿದ್ದಾರೆ ನೋಡಿ. ಮಿಕ್ಸಿಂಗ್ ಮಾಡ್ತಾಯಿದ್ದಾರೆ ಗೀನ ನೋಡಿ. ಮೈಸೂರು ಪಾಕಕ್ಕೆ ಮಿಕ್ಸಿಂಗ್ ಮಾಡ್ತಾಯಿದ್ದಾರೆ ಯಾವ ಥರ ಅಂತ ನೋಡಿ. ಅಲ್ಲೊಂದು ಮಿಕ್ಸಿಂಗ್ ಆಗ್ತಾಯಿದೆ ಆಲ್ರೆಡಿ. ತುಂಬ ಚೆನ್ನಾಗಿದೆ. ಇಲ್ಲೇ ರೆಡಿ ಮಾಡಿ ಇಲ್ಲೇ ಕೊಡುವಂಥ ತಾಜಾ ಮೈಸೂರು ಪಾಕ್ 11 ವೆರೈಟಿ ಸಿಗುತ್ತೆ, 11 ವೆರೈಟಿ ಸಿಗುತ್ತೆ. ಮತ್ತು ಎಲ್ಲ ಥರ ಸ್ವೀಟು ಸಿಗುತ್ತೆ ನೋಡಿ. ಎಷ್ಟು ಜನ ಕ್ರೌಡ್ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಟೂರಿಸ್ಟ್ ಖುಷಿಯಾಗಿ ಹೋಗ್ತಾರೆ. ಅದೇ ನಮಗೂ ಸಂತೋಷ. ನಮ್ಮ ಮೈಸೂರು ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ.